ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಹೆಂಡತಿಯೊಂದಿಗೆ ಮಾತ್ರವಲ್ಲದೆ ಈ ಮಹಿಳೆಯೊಂದಿಗೂ ಸಹ ಸಂಬಂಧ ಹೊಂದಿರುವುದು ಯಾವುದೇ ರೀತಿಯಲ್ಲಿ ಪಾಪವಲ್ಲ. ಹೌದು ಫ್ರೆಂಡ್ಸ್, ನೀವು ಕೇಳುತ್ತಿರುವುದು ನಿಜ. ನಮ್ಮ ಶಾಸ್ತ್ರಗಳು ಮತ್ತು ಪುರಾಣಗಳ ಪ್ರಕಾರ ಯಾವುದೇ ಪುರುಷನು ಖಂಡಿತವಾಗಿಯೂ ಈ ಮಹಿಳೆಯೊಂದಿಗೆ ಅವನ ಹೆಂಡತಿಯೊಂದಿಗೆ ಮಾತ್ರವಲ್ಲದೆ ದೈಹಿಕ ಸಂಬಂಧವನ್ನು ಹೊಂದಬಹುದು. ಅಂತಹ ಸಂಬಂಧವನ್ನು ಹೊಂದಿರುವುದು ತಪ್ಪಲ್ಲ ಎಂದು ನಮ್ಮ ಧರ್ಮ ಹೇಳುತ್ತದೆ. ಈಗ ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಫ್ರೆಂಡ್ಸ್, ಒಮ್ಮೆ ನಾರದ ಮಹರ್ಷಿ ನಾರಾಯಣ ನಾರಾಯಣ ಎಂದು ಜಪಿಸಿ ಬಾಹ್ಯಾಕಾಶ ಮಾರ್ಗದ ಮೂಲಕ ಯಮಲೋಕವನ್ನು ತಲುಪಿದನು. ಯಮಲೋಕದಲ್ಲಿ ಯಮಧರ್ಮರಾಜನು ಬೃಹತ್ ದೇಹದಿಂದ ಸಿಂಗರಿಸಲ್ಪಟ್ಟ ಸಿಂಹಾಸನದ ಮೇಲೆ ಕುಳಿತಿದ್ದನು. ಚಿತ್ರಗುಪ್ತನು ಅವನ ಪಕ್ಕದಲ್ಲಿ ಕುಳಿತಿದ್ದನು. ಆಗ ನಾರದ ಮಹರ್ಷಿಯು ಯಮಧರ್ಮರಾಜನು ಕುಳಿತಿದ್ದ ಸ್ಥಳವನ್ನು ತಲುಪಿದನು. ನಾರದನ ಆಗಮನವನ್ನು ನೋಡಿ ಯಮಧರ್ಮರಾಜನು ಅವನನ್ನು ಸ್ವಾಗತಿಸಿ ಅವನಿಗೆ ಪ್ರೀತಿಯಿಂದ ನಮಸ್ಕರಿಸಿದನು. ಆಗ ಯಮಧರ್ಮರಾಯನು, ನಾರದ, ನಿಮ್ಮ ಆಗಮನದಿಂದ ನಮ್ಮ ಯಮಪುರಿಯು ಧನ್ಯವಾಯಿತು ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿದ ನಾರದರು, ಓ ಯಮಧರ್ಮರಾಜ, ನ್ಯಾಯದ ಪ್ರಭು, ನಾನು ಕೂಡ ನಿಮಗೆ ನಮಸ್ಕರಿಸುತ್ತೇನೆ ಎಂದು ಹೇಳಿದರು. ಆಗ ಯಮಧರ್ಮರಾಜರು, ಓ ನಾರದರೆ, ನೀವು ಇಂದು ನಮ್ಮ ಯಮಪುರಿಗೆ ಬಂದಿದ್ದರೆ ನೀವು ಬಂದಿರುವುದಕ್ಕೆ ಒಳ್ಳೆಯ ಕಾರಣವಿರಬೇಕು. ಆದ್ದರಿಂದ ದಯವಿಟ್ಟು ನನಗೆ ದಯೆ ತೋರಿಸಿ ಮತ್ತು ನಿಮ್ಮ ಆಗಮನದ ಹಿಂದಿನ ಕಾರಣವನ್ನು ನಮಗೆ ತಿಳಿಸಿ. ನಿಮಗೆ ನಮ್ಮಿಂದ ಏನಾದರೂ ಅಗತ್ಯವಿದ್ದರೆ ದಯವಿಟ್ಟು ಅದನ್ನು ತಕ್ಷಣ ಹೇಳಿ. ಆಗ ನಾರದ ಮಹರ್ಷಿ, ಓ ಯಮಧರ್ಮರಾಜ, ನೀನು ಸಾವು ಮತ್ತು ಜನನದ ನ್ಯಾಯಾಧೀಶ ಮತ್ತು ಈ ವಿಶ್ವದಲ್ಲಿರುವ 3 ಲೋಕಗಳ ಜೀವಿಗಳನ್ನು ಅವುಗಳ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡುತ್ತೀಯ. ನೀನು ತುಂಬಾ ನ್ಯಾಯವಾದ ಕೆಲಸವನ್ನು ಮಾಡುತ್ತೀಯ. ಎಲ್ಲಾ ಜೀವಿಗಳು ಮತ್ತು ಪ್ರಾಣಿಗಳು ಲೆಕ್ಕಪತ್ರಗಳು ಮತ್ತು ಅವುಗಳ ಎಲ್ಲಾ ಶಿಕ್ಷೆಗಳು ನಿನ್ನಲ್ಲಿವೆ. ಭೂಮಿಯ ಮೇಲೆ ಪಾಪಗಳನ್ನು ಮಾಡಿದ ಜನರನ್ನು ನರಕಕ್ಕೆ ಕಳಿಸುವ ಮೂಲಕ ನೀನು ಅವರಿಗೆ ಶಿಕ್ಷೆ ಕೊಡುತ್ತೀಯ. ಅದಕ್ಕಾಗಿಯೇ ಜನರು ಮಾಡುವ ಎಲ್ಲಾ ಪಾಪಗಳು ಮತ್ತು ಕರ್ಮಗಳು ನಿನಗೆ ಚೆನ್ನಾಗಿ ತಿಳಿದಿವೆ. ಅದಕ್ಕಾಗಿಯೇ ಇಂದು ನಾನು ಸತ್ಯವನ್ನು ಹೇಳಲು ನಾನು ಒಂದು ವಿಚಿತ್ರ ಪ್ರಶ್ನೆಯೊಂದಿಗೆ ನಿನ್ನ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸು ಎಂದು ಅವರು ಕೇಳುತ್ತಾರೆ. ಆಗ ಯಮಧರ್ಮರಾಜ ಹೀಗೆ ಹೇಳುತ್ತಾರೆ, ಓ ಋಷಿ, ನೀನು ಹೇಳಿದ್ದೆಲ್ಲವೂ ನಿಜ. ನಾವು 3 ಲೋಕಗಳ ಜೀವಿಗಳ ಎಲ್ಲಾ ಖಾತೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿದ್ದೇವೆ. ಆದರೆ ನಾನು ಈ ಕೆಲಸವನ್ನು ನನ್ನ ಆದೇಶಗಳ ಪ್ರಕಾರ ಮಾಡುತ್ತಿದ್ದೇನೆ ಎಂದು ನಿನಗೆ ತಿಳಿದಿದೆ ಮತ್ತು ಆ ಭಗವಂತನ ಆದೇಶಗಳ ಪ್ರಕಾರ ಶಿಕ್ಷೆಗಳು ಈ ಲೋಕದಲ್ಲಿ ಮನುಷ್ಯರಿಗೆ ಅವರ ಪಾಪಗಳು ಮತ್ತು ಒಳ್ಳೆಯ ಕಾರ್ಯಗಳ ಆಧಾರದ ಮೇಲೆ ನೀಡಲಾಗಿದೆ. ಆದ್ದರಿಂದ ಯಮಧರ್ಮರಾಯರು ನಾರದರಿಗೆ ಹೇಳುತ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಅಂತಹ ಮಾನವೀಯತೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಅಥವಾ ಸಂದೇಹವಿದ್ದರೆ ದಯವಿಟ್ಟು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿ. ನಾವು ಖಂಡಿತವಾಗಿಯೂ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಸಂದೇಹವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ. ಈ ಮಾತುಗಳನ್ನು ಕೇಳಿದ ನಾರದರು ಹೀಗೆ ಹೇಳುತ್ತಾರೆ, ಓ ಯಮಧರ್ಮರಾಜ, ಶಾಸ್ತ್ರಗಳ ಪ್ರಕಾರ ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು, ಅಂದರೆ ಒಬ್ಬ ಮಹಿಳೆಯನ್ನು ಮಾತ್ರ ಮದುವೆಯಾಗಬೇಕು. ಅವನು ಆ ಮಹಿಳೆಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿರಬೇಕು. ಜಗತ್ತಿನಲ್ಲಿ ಕೆಲವು ಪುರುಷರು ಅನೇಕ ಮಹಿಳೆಯರನ್ನು ಮದುವೆಯಾಗುತ್ತಾರೆ ಮತ್ತು ಇನ್ನು ಕೆಲವರು ಅನೇಕ ಮಹಿಳೆಯರೊಂದಿಗೆ ದೈಹಿಕ ಸಂಬಂಧವನ್ನು ಸಹ ಹೊಂದಿರುತ್ತಾರೆ ಮತ್ತು ಇದನ್ನು ಮಾಡುವುದು ನಿಜವಾಗಿಯೂ ಪಾಪವೇ? ಅಂತಹ ತಪ್ಪುಗಳನ್ನು ಮಾಡುವವರನ್ನು ನರಕದಲ್ಲಿ ಶಿಕ್ಷೆ ಕೊಡಲಾಗುತ್ತದೆಯೇ ಅಥವಾ ಇಲ್ಲವೇ? ನಿಮ್ಮ ಧರ್ಮ ಗ್ರಂಥಗಳು ಇದರ ಬಗ್ಗೆ ಏನು ಹೇಳುತ್ತವೆ? ಒಬ್ಬ ಪುರುಷ ನಿಜವಾಗಿಯೂ ಅನೇಕ ಮಹಿಳೆಯರನ್ನು ಮದುವೆಯಾಗಬಹುದೇ? ದಯವಿಟ್ಟು ನನ್ನ ಸಂದೇಹವನ್ನು ನಿವಾರಿಸಿ. ಆಗ ಯಮಧರ್ಮರಾಜನು ಹೀಗೆ ಹೇಳಿದನು, ಓ ಋಷಿ ನಾರದರೆ, ನೀವು ಎಲ್ಲ ಮಾನವ ಕುಲದ ಕಲ್ಯಾಣಕ್ಕಾಗಿ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಅಂದರೆ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರಗಳನ್ನು ನೀವು ಕಂಡುಕೊಳ್ಳುತ್ತೀರಿ. ಆದ್ದರಿಂದ ಈ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ಕಥೆಯನ್ನು ಎಚ್ಚರಿಕೆಯಿಂದ ಮತ್ತು ಗಮನದಿಂದ ಕೇಳುವವರ 32 ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ ಎಂದು ಅವರು ಹೇಳುತ್ತಾರೆ. ಆಗ ನಾರದ ಮಹರ್ಷಿಗಳು ಹೀಗೆ ಹೇಳಿದರು, ಓ ಯಮಧರ್ಮರಾಜ, ತಕ್ಷಣ ಕಥೆಯನ್ನು ಸಂಪೂರ್ಣವಾಗಿ ಹೇಳಿ. ನೀವು ನನಗೆ ಹೇಳುವ ಕಥೆಯನ್ನು ನಾನು ಎಚ್ಚರಿಕೆಯಿಂದ ಕೇಳುತ್ತೇನೆ. ಫ್ರೆಂಡ್ಸ್, ಈ ಕಥೆಯನ್ನು ಕೇಳುವ ಮೊದಲು ನಮ್ಮದೊಂದು ಸಣ್ಣ ವಿನಂತಿ.
ನೀವು ವಿಡಿಯೋವನ್ನು ಇಷ್ಟಪಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಯಮಧರ್ಮರಾಜನು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಈ ಘಟನೆ ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದೆ. ಮಧ್ಯಪ್ರದೇಶದಲ್ಲಿ ಬಹಳ ಸುಂದರವಾದ ನಗರವಿತ್ತು. ಆ ನಗರದ ರಾಜನು ತುಂಬಾ ಬುದ್ಧಿವಂತ, ಧೈರ್ಯಶಾಲಿ ಮತ್ತು ತುಂಬಾ ಕರುಣಾಮಯಿ. ಆ ರಾಜನ ಹೆಸರು ಧರ್ಮಪಾಲ. ಅವನು ತನ್ನ ರಾಜ್ಯವನ್ನು ನ್ಯಾಯಯುತವಾಗಿ ಮತ್ತು ಪ್ರೀತಿಯಿಂದ ಆಳಿದನು. ಅವನ ಆಳ್ವಿಕೆಯ ನ್ಯಾಯದಿಂದಾಗಿ ಅವನ ಜನರು ತುಂಬಾ ಸಂತೋಷಪಟ್ಟರು. ಆ ಮಹಾರಾಜನು ತನ್ನ ರಾಜ್ಯದ ಜನರನ್ನು ತನ್ನ ಸ್ವಂತ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದನು. ಅವರು ತನ್ನ ಜನರ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಿದ್ದನು ಮತ್ತು ಯಾವುದೇ ಕೊರತೆ ಇಲ್ಲದೆ ಅವರನ್ನು ನೋಡಿಕೊಳ್ಳುತ್ತಿದ್ದನು. ಮಹಾರಾಜನ ಹೆಂಡತಿಯ ಹೆಸರು ಸುಕನ್ಯಾ. ಅವಳು ತುಂಬಾ ಸುಂದರಿ ಮಾತ್ರವಲ್ಲದೆ ಸದ್ಗುಣಶೀಲ ಮತ್ತು ನೀತಿವಂತ ಮಹಿಳೆಯೂ ಆಗಿದ್ದಳು. ಮಹಾರಾಜ ಧರ್ಮಪಾಲನಂತೆಯೇ ಆ ಮಹಾರಾಣಿ ಸುಕನ್ಯಾ ಕೂಡ ತುಂಬಾ ದಯಾಳು ಆಗಿದ್ದಳು. ಮಹಾರಾಜ ಧರ್ಮಪಾಲನು ಮಹಾರಾಣಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಆ ರಾಜ್ಯದ ಜನರಿಗಾಗಲಿ ಅಥವಾ ಮಹಾರಾಜ ಮಹಾರಾಣಿಗಾಗಲಿ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಅವರಿಗಿದ್ದ ಒಂದೇ ಸಮಸ್ಯೆ ಎಂದರೆ ದಂಪತಿಗಳಿಗೆ ಹಲವು ವರ್ಷಗಳಿಂದ ಮಕ್ಕಳಾಗಲಿಲ್ಲ. ಅವರು ಮಕ್ಕಳಿಗಾಗಿ ಅನೇಕ ಪೂಜೆಗಳನ್ನು ಮಾಡಿದರು. ಅವರು ಎಲ್ಲಾ ರೀತಿಯ ವ್ರತಗಳನ್ನು ಸಹ ಮಾಡಿದರು. ವಿದ್ವಾಂಸರು ಹೇಳಿದಂತೆ ಅವರು ಎಲ್ಲಾ ರೀತಿಯ ಯಜ್ಞಗಳು, ಯಾಗಗಳು, ದಾನಗಳು ಮಾಡಿದರು. ಆದರೂ ಅವರಿಗೆ ಮಕ್ಕಳಾಗಲಿಲ್ಲ. ಮಹಾರಾಜನಿಗೆ ಮಕ್ಕಳಿಲ್ಲದ ಕಾರಣ ಮಹಾರಾಜ ಮತ್ತು ಮಹಾರಾಣಿ ದುಃಖಿತರಾಗಿದ್ದರು. ರಾಜನಿಗೆ ತುಂಬಾ ಹತ್ತಿರವಾಗಿದ್ದ ಕೆಲವು ಮಂತ್ರಿಗಳು ರಾಜನ ಈ ಶೋಚನೀಯ ಸ್ಥಿತಿಯನ್ನು ಸಹಿಸಲಾಗಲಿಲ್ಲ. ಹಲವು ವರ್ಷಗಳ ಕಾಲ ಕಾಯುತ್ತಿದ್ದರೂ ರಾಜನಿಗೆ ಮಕ್ಕಳಾಗಲಿಲ್ಲ. ವೈದ್ಯರ ಪ್ರಕಾರ ರಾಣಿಗೆ ಮಕ್ಕಳಾಗಲು ಸಾಧ್ಯವಿಲ್ಲ. ಆಕೆಗೆ ಮಕ್ಕಳಾಗುವಂತೆ ಮಾಡಲು ಅವರು ಅನೇಕ ತಂತ್ರಗಳನ್ನು ಪ್ರಯತ್ನಿಸಿದರು. ಆದರೆ ಅವರ ಆಸೆ ಈಡೇರಲಿಲ್ಲ. ಆ ಸಮಯದಲ್ಲಿ ಒಂದು ದಿನ ಅವನ ಆಸ್ಥಾನದಲ್ಲಿದ್ದ ಕೆಲವು ಮಂತ್ರಿಗಳು ಧರ್ಮಪಾಲನ ಬಳಿಗೆ ಬಂದು ಹೀಗೆ ಹೇಳಿದರು: ಓ ರಾಜ, ಮಗನನ್ನು ಪಡೆಯಲು ನೀನು ಎರಡನೇ ಹೆಂಡತಿಯನ್ನು ಮದುವೆಯಾಗಬಹುದೇ? ಆದರೆ ಅವರು ಹೇಳಿದ್ದನ್ನು ಕೇಳಿದ ನಂತರ ರಾಜನು ಅವರ ಮಾತನ್ನು ಒಪ್ಪಲಿಲ್ಲ. ಏಕೆಂದರೆ ರಾಜನು ರಾಣಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅದಕ್ಕಾಗಿ ಅವನು ತನ್ನ ಹೆಂಡತಿಯ ಹೃದಯವನ್ನು ನೋಯಿಸಲು ಬಯಸಲಿಲ್ಲ. ಇದಲ್ಲದೆ ರಾಜನಿಗೆ ವಿಜ್ಞಾನಗಳ ಬಗ್ಗೆಯೂ ಹೆಚ್ಚಿನ ಜ್ಞಾನವಿತ್ತು. ನಮ್ಮ ಧರ್ಮ ಮತ್ತು ಶಾಸ್ತ್ರಗಳ ಪ್ರಕಾರ ಒಬ್ಬ ಪುರುಷನು ಒಬ್ಬ ಮಹಿಳೆಯನ್ನು ಮಾತ್ರ ಮದುವೆಯಾಗಬೇಕು. ಅವನು ಅವಳೊಂದಿಗೆ ಎಲ್ಲಾ ರೀತಿಯ ದೈಹಿಕ ಸಂಬಂಧವನ್ನು ಹೊಂದಿರಬೇಕು. ಒಬ್ಬ ಪುರುಷನಿಗೆ ಒಬ್ಬ ಹೆಂಡತಿ ಇರುವಾಗ ಇನ್ನೊಬ್ಬ ಮಹಿಳೆಯ ಬಳಿಗೆ ಹೋಗಬಾರದು. ಒಂದು ಮನೆಯಲ್ಲಿ ಎರಡು ಕತ್ತಿಗಳು ಇರಬಾರದು ಎಂದು ಹೇಳುವಂತೆಯೇ ಇಬ್ಬರು ಮಹಿಳೆಯರು ಒಬ್ಬ ಪುರುಷನೊಂದಿಗೆ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಮತ್ತು ಒಬ್ಬ ಹೆಂಡತಿಯನ್ನು ಹೊಂದಿದ್ದರೂ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಹೊಂದಿರುವ ಯಾವುದೇ ಪುರುಷನು ಗಂಭೀರ ಪಾಪಗಳನ್ನು ಅನುಭವಿಸುತ್ತಾನೆ ಮತ್ತು ನರಕದಲ್ಲಿ ಭಯಾನಕ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಈ ಕಾರಣಕ್ಕಾಗಿ ಮಹಾರಾಜನು ಮತ್ತೆ ಮದುವೆಯಾಗುವ ಬಗ್ಗೆ ಯೋಚಿಸುವುದಿಲ್ಲ. ಮಹಾರಾಜ ಒಪ್ಪದ ಕಾರಣ ಈ ಬಾರಿ ಎಲ್ಲಾ ಮಂತ್ರಿಗಳು ಮಹಾರಾಣಿಯ ಬಳಿಗೆ ಹೋಗಿ ಅವಳಿಗೆ ಒಂದು ದೊಡ್ಡ ವಿನಂತಿಯನ್ನು ಮಾಡುತ್ತಾರೆ. ಮಹಾರಾಣಿ, ನೀವು ಮಹಾರಾಜರನ್ನು ಯಾವುದಾದರೂ ರೀತಿಯಲ್ಲಿ ಮನವೊಲಿಸಬೇಕು. ನೀವು ಮಹಾರಾಜರನ್ನು ಮತ್ತೆ ಮದುವೆಯಾಗಲು ಮನವೊಲಿಸಿದರೆ ನಮ್ಮ ರಾಜ್ಯದ ಜನರು ತುಂಬಾ ಸಂತೋಷ ಪಡುತ್ತಾರೆ. ರಾಜ್ಯಕ್ಕೆ ಉತ್ತರಾಧಿಕಾರಿ ಇರುವುದು ಬಹಳ ಅವಶ್ಯಕ. ಅವರು ಅವಳಿಗೆ ನಿಜವಾದ ವಿಷಯವನ್ನು ವಿವರಿಸುತ್ತಾರೆ. ಇದಲ್ಲದೆ ನಾವು ಈ ವಿಷಯವನ್ನು ಚರ್ಚಿಸಲು ಮಹಾರಾಜರ ಬಳಿಗೆ ಹೋದಾಗ ರಾಜನು ನಮ್ಮ ಮಾತನ್ನು ಕೇಳಲಿಲ್ಲ ಎಂದು ಅವರು ಹೇಳಿದರು. ಆದ್ದರಿಂದ ದಯವಿಟ್ಟು ನೀವು ಮಹಾರಾಜರ ಮನಸ್ಸನ್ನು ಬದಲಾಯಿಸಿ. ಆಗ ಮಹಾರಾಣಿಯು ರಾಜ್ಯದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಹಾರಾಜರ ಬಳಿಗೆ ಹೋಗುತ್ತಾರೆ. ಮಹಾರಾಜ, ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ, ಏಕೆಂದರೆ ನಮ್ಮ ರಾಜ್ಯಕ್ಕೆ ಭವಿಷ್ಯದಲ್ಲಿ ಒಬ್ಬ ರಾಜ ಬೇಕು. ಆಗ ಮಹಾರಾಣಿ ಎಷ್ಟೇ ಹೇಳಿದರೂ ಮಹಾರಾಜ ಅವಳ ಮಾತುಗಳನ್ನು ಸ್ವೀಕರಿಸಲಿಲ್ಲ. ನನ್ನ ಪ್ರೀತಿಯ ಮಹಾರಾಣಿ, ನಾನು ನಿನ್ನನ್ನು ಕಷ್ಟಪಡಿಸಿ ಇನ್ನೊಂದು ಮದುವೆ ಮಾಡಿಕೊಂಡರೆ ನಾನು ತುಂಬಾ ಗಂಭೀರವಾದ ಪಾಪಗಳನ್ನು ಮಾಡುತ್ತೇನೆ. ಆ ಪಾಪದಿಂದಾಗಿ ನಾನು ಈ ಲೋಕದಲ್ಲಿ ಮಾತ್ರವಲ್ಲದೆ ನರಕದಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನಾನು ಎಂದಿಗೂ ಅಂತಹ ತಪ್ಪನ್ನು ಮಾಡುವುದಿಲ್ಲ. ನಾನು ಎರಡನೇ ಮದುವೆ ಮಾಡಿಕೊಂಡರೆ ನೀವು ಖಂಡಿತವಾಗಿಯೂ ನನ್ನೊಂದಿಗೆ ಸಂತೋಷವಾಗಿರುತ್ತೀರಾ ಎಂದು ಅವನು ಕೇಳುತ್ತಾನೆ. ಆಗ ಮಹಾರಾಣಿ ಹೀಗೆ ಹೇಳುತ್ತಾಳೆ: ನನ್ನ ಸಂತೋಷವು ನಿಮ್ಮ ಸಂತೋಷದಲ್ಲಿ ಅಡಗಿದೆ. ನನ್ನಿಂದ ನಿಮಗೆ ಮಕ್ಕಳಾಗದಿರುವಾಗ ನೀವು ಎರಡನೇ ಮದುವೆ ಮಾಡಿಕೊಂಡರೆ ನಾನು ಏಕೆ ದುಃಖಿಸಬೇಕು? ನೀವು ಪಡೆಯಲಿರುವ ಇನ್ನೊಬ್ಬ ಮಹಿಳೆಯನ್ನು ನನ್ನ ಸ್ವಂತ ಸಹೋದರಿಯಂತೆ ಪ್ರೀತಿಸುತ್ತೇನೆ. ದಯವಿಟ್ಟು ನನ್ನ ಬಗ್ಗೆ ಯೋಚಿಸಬೇಡಿ ಮತ್ತು
ಇನ್ನೊಂದು ಮದುವೆ ಮಾಡಿಕೊಳ್ಳಿ, ಇದಕ್ಕೆ ನನಗೆ ಯಾವುದೇ ಆಕ್ಷೇಪವಿಲ್ಲ ಎಂದು ಅವಳು ಹೇಳುತ್ತಾಳೆ. ಆಗ ಮಹಾರಾಜ, ಮಹಾರಾಣಿ, ನೀವು ಹೇಳಿದ್ದು ನಿಜ. ನೀವು ಹೇಳಿದಂತೆ ಮಾಡಿದರೆ ನನಗೆ ಗಂಡು ಮಗು ಜನಿಸುತ್ತದೆ. ಆದರೆ ಆ ಪಾಪದ ಶಿಕ್ಷೆಯಿಂದ ನನ್ನನ್ನು ಯಾರು ರಕ್ಷಿಸುತ್ತಾರೆ ಹೇಳಿ? ಏಕೆಂದರೆ ಒಬ್ಬ ಹೆಂಡತಿಯನ್ನು ಇಟ್ಟುಕೊಂಡು ಇನ್ನೊಬ್ಬ ಹೆಂಡತಿಯೊಂದಿಗೆ ಸಂಬಂಧ ಹೊಂದಿರುವುದು ಮಹಾಪಾಪ. ಶಾಸ್ತ್ರಗಳ ಬಗ್ಗೆ ಜ್ಞಾನವುಳ್ಳ ನೀವು ನನಗೆ ಹೇಳಬೇಕಾಗಿಲ್ಲ. ಅಂತಹ ಪಾಪದಿಂದ ನನಗೆ ಮೋಕ್ಷ ಸಿಗುವುದಿಲ್ಲ. ಆದ್ದರಿಂದ ನಾನು ಅಂತಹ ತಪ್ಪನ್ನು ಮಾಡಲು ಬಯಸುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ರಾಜನ ಈ ಮಾತುಗಳನ್ನು ಕೇಳಿದ ನಂತರ ಸ್ವರ್ಗದಲ್ಲಿರುವ ಅವರ ಪೂರ್ವಜರು ತುಂಬಾ ದುಃಖಿತರಾಗುತ್ತಾರೆ. ಏಕೆಂದರೆ ಧರ್ಮಪಾಲ ಅಲ್ಲಿದ್ದಾನೆ. ಆದ್ದರಿಂದ ಅವನು ಪ್ರತಿ ವರ್ಷ ಸ್ವರ್ಗದಲ್ಲಿರುವ ಪೂರ್ವಜರಿಗೆ ಪಿತೃ ಪೂಜೆಗಳನ್ನು ಮಾಡುತ್ತಿದ್ದಾನೆ. ಆದರೆ ಧರ್ಮಪಾಲನಿಗೆ ಮಗನಿಲ್ಲದಿದ್ದರೆ ಅವನ ವಂಶಾವಳಿ ಕೊನೆಗೊಳ್ಳುತ್ತದೆ ಎಂದು ಅವರ ಪೂರ್ವಜರು ತುಂಬಾ ದುಃಖಿತರಾಗುತ್ತಾರೆ. ಆದ್ದರಿಂದ ಧರ್ಮಪಾಲನ ಎಲ್ಲ ಪೂರ್ವಜರು ಅವನು ನೀಡಿದ ಉತ್ತರವನ್ನು ಕೇಳಿದ ನಂತರ ತುಂಬಾ ಅತೃಪ್ತರಾಗಿದ್ದಾರೆ. ಅದಕ್ಕಾಗಿ ಅವರೆಲ್ಲರೂ ಒಂದು ರಾತ್ರಿ ಧರ್ಮಪಾಲನ ಕನಸಿಗೆ ಬಂದು ಅವನಿಗೆ ಇದನ್ನು ಹೇಳುತ್ತಾರೆ. ಓ ಮಗನೇ, ನಿನ್ನಿಂದಾಗಿ ನಾವೆಲ್ಲರೂ ಸ್ವರ್ಗದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಏಕೆಂದರೆ ನೀನು ತೆಗೆದುಕೊಂಡ ಈ ನಿರ್ಧಾರದಿಂದಾಗಿ ನಮ್ಮ ವಂಶಾವಳಿ ಕೊನೆಗೊಳ್ಳುತ್ತದೆ. ಆಗ ಮಹಾರಾಜನು ತನ್ನ ಕನಸಿನಲ್ಲಿ ಪೂರ್ವಜರಿಗೆ ಹೀಗೆ ಹೇಳುತ್ತಾನೆ. ನನ್ನ ಪೂರ್ವಜರೇ, ನಾನು ಎಷ್ಟು ಪಾಪ ಮಾಡಿದ್ದೇನೆಂದು ನನಗೆ ವಿವರಿಸಿ. ನಿಮ್ಮೆಲ್ಲರಿಗೂ ಇಷ್ಟೊಂದು ನೋವನ್ನುಂಟು ಮಾಡಿರುವ ವಿಷಯ ಯಾವುದು? ನಿನ್ನ ಆತ್ಮದ ಶಾಂತಿಗೆ ಯಾವುದೇ ಪರಿಹಾರವಿದ್ದರೆ ದಯವಿಟ್ಟು ನನಗೆ ಹೇಳಿ, ನಾನು ಅದನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಅವನ ಪೂರ್ವಜರು ಹೀಗೆ ಹೇಳಲು ಪ್ರಾರಂಭಿಸುತ್ತಾರೆ. ಮಗನೇ, ನಮ್ಮ ಆತ್ಮದ ಶಾಂತಿಗಾಗಿ ನೀನು ಮಾಡಬೇಕಾದ ಏಕೈಕ ಕೆಲಸವೇನೆಂದರೆ ಮಗುವಿಗೆ ಜನ್ಮ ನೀಡುವುದು. ಏಕೆಂದರೆ ನೀನು ಮಗುವಿಗೆ ಜನ್ಮ ನೀಡಿದರೆ ಆ ಮಗ ಮಾಡುವ ಆಚರಣೆಗಳಿಂದ ನಮ್ಮ ವಂಶಕ್ಕೆ ಮೋಕ್ಷ ಸಿಗುತ್ತದೆ. ಇಲ್ಲದಿದ್ದರೆ ನಮ್ಮ ವಂಶಾವಳಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಅದಕ್ಕಾಗಿಯೇ ನಾವೆಲ್ಲರೂ ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ನೀನು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಮಗನಿಲ್ಲದೆ ಒಬ್ಬ ವ್ಯಕ್ತಿ ಪುಣ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಒಬ್ಬ ಮಗ ಮಾತ್ರ ತನ್ನ ಹೆತ್ತವರಿಗೆ ಮೋಕ್ಷವನ್ನು ತರಬಹುದು. ಅವನು ಅವರ ಆತ್ಮಗಳಿಗೆ ಶಾಂತಿಯನ್ನು ತರಬಹುದು. ಅವನು ಅವರ ಎಲ್ಲ ಆಚರಣೆಗಳನ್ನು ಮಾಡಬಹುದು. ಆಗ ಮಾತ್ರ ಆ ಪಿತೃ ದೇವತೆಗಳು ಅವರು ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮತ್ತು ಆ ಮಗ ಭೂಮಿಯ ಮೇಲೆ ಮಾಡುವ ದಾನದಿಂದ ಮಾತ್ರ ನಮಗೆ ಸ್ವರ್ಗದಲ್ಲಿ ಆಹಾರ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಗನೇ, ಮಗನನ್ನು ಪಡೆಯಲು ಮತ್ತು ನಮ್ಮ ಆತ್ಮಗಳ ಶಾಂತಿಗಾಗಿ ನೀನು ಬೇಗನೆ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದೇವೆ. ಆದರೆ ಧರ್ಮಪಾಲ ಅವರು ಹೇಳುವುದನ್ನು ಕೇಳುವುದಿಲ್ಲ ಮತ್ತು ಹೀಗೆ ಹೇಳುತ್ತಾನೆ. ಓ ಪೂರ್ವಜರೇ, ನಿಮ್ಮೆಲ್ಲರಿಗೂ ಧರ್ಮವನ್ನು ವಿವರಿಸುವ ಅಗತ್ಯವಿಲ್ಲ. ಆದ್ದರಿಂದ ನನಗೆ ಭೂಮಿಯ ಮೇಲೆ ಮಗನಿಲ್ಲದಿದ್ದರೂ ನಾನು ಈ ನೋವನ್ನು ಅನುಭವಿಸಲು ಸಿದ್ಧನಿದ್ದೇನೆ. ಆದರೆ ನನಗೆ ಒಬ್ಬ ಹೆಂಡತಿ ಇರುವಾಗ ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗುವ ಮೂಲಕ ಅಂತಹ ಪಾಪವನ್ನು ಮಾಡಲು ನಾನು ಬಯಸುವುದಿಲ್ಲ. ಅವನ ಉತ್ತರವನ್ನು ಕೇಳಿ ಅವನ ಪೂರ್ವಜರು ತುಂಬಾ ದುಃಖಿತರಾಗುತ್ತಾರೆ ಮತ್ತು ಅವನ ಕನಸಿನಿಂದ ಕಣ್ಮರೆಯಾಗುತ್ತಾರೆ. ಅದರ ನಂತರ ಅವರೆಲ್ಲರೂ ಧರ್ಮಪಾಲನ ಮನಸ್ಸನ್ನು ಬದಲಾಯಿಸಲು ಏನಾದರೂ ಮಾರ್ಗಗಳನ್ನು ಯೋಚಿಸಲು ಧರ್ಮರಾಜನ ಬಳಿಗೆ ಹೋಗುತ್ತಾರೆ. ಏಕೆಂದರೆ ಧರ್ಮಪಾಲ ಹೇಳುತ್ತಿರುವ ಶಾಸ್ತ್ರಗಳ ಬಗ್ಗೆ ಯಮಧರ್ಮರಾಜನಿಗಿಂತ ಬೇರೆ ಯಾರಿಗೆ ಹೆಚ್ಚಿನ ತಿಳುವಳಿಕೆ ಇದೆ. ಅದಕ್ಕಾಗಿ ಅವರೆಲ್ಲರೂ ಯಮಧರ್ಮರಾಜನ ಬಳಿಗೆ ಹೋಗಿ ಹೀಗೆ ಪ್ರಾರ್ಥಿಸುತ್ತಾರೆ. ಓ ಯಮಧರ್ಮರಾಜ, ದಯವಿಟ್ಟು ನಮ್ಮ ಕುಟುಂಬವನ್ನು ಉಳಿಸಿ. ಏಕೆಂದರೆ ನಮ್ಮ ಕುಟುಂಬದ ಕೊನೆಯ ಮಗನಿಗೆ ಇಲ್ಲಿಯವರೆಗೆ ಮಕ್ಕಳಿಲ್ಲ. ಈಗ ಅವನಿಗೆ ಮಕ್ಕಳಿಲ್ಲದಿದ್ದರೆ ನಮ್ಮ ಕುಟುಂಬವು ನಾಶವಾಗುತ್ತದೆ. ಆದ್ದರಿಂದ ದಯವಿಟ್ಟು ನನ್ನ ಮಗನು ಎರಡನೇ ಮದುವೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಅವನಿಗೆ ವಿವರಿಸಿ. ನಂತರ ಯಮಧರ್ಮರಾಜ ಮಾತನಾಡುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ. ಓ ಮಹಾನ್ ಆತ್ಮವೇ, ನೀನು ಹೇಳಿದ್ದು ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು. ನಿನ್ನ ಮಗನಿಗೆ ಧರ್ಮದ ಬಗ್ಗೆ ಇರುವ ಎಲ್ಲ ಸಂದೇಹಗಳನ್ನು ನಿವಾರಿಸಿ ಅವನಿಗೆ ಮಗನನ್ನು ಜನಿಸಲು ಪ್ರೇರೇಪಿಸುತ್ತೇನೆ ಎಂದು ಅವನು ಹೇಳುತ್ತಾನೆ. ಅದರ ನಂತರ ಯಮಧರ್ಮರಾಜನು ಭೂಮಿಗೆ ಹೋಗುತ್ತಾನೆ. ಭೂಮಿಗೆ ಹೋದ ನಂತರ ಅವನು ತನ್ನ ರೂಪವನ್ನು ಸನ್ಯಾಸಿಯ ರೂಪಕ್ಕೆ ಬದಲಾಯಿಸಿಕೊಂಡು ಮಹಾರಾಜನ ಆಸ್ಥಾನಕ್ಕೆ ಹೋಗುತ್ತಾನೆ. ಆಗ ಮಹಾರಾಜನು ಸನ್ಯಾಸಿಯನ್ನು ತುಂಬಾ ಸಂತೋಷದಿಂದ ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಅವನಿಗೆ ಬಹಳ ಗೌರವವನ್ನು ನೀಡುತ್ತಾನೆ ಮತ್ತು ಅವನನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸುತ್ತಾನೆ. ಆಗ ಧರ್ಮಪಾಲನು ಹೀಗೆ ಕೇಳುತ್ತಾನೆ.
ಆಗ ಮಹಾರಾಜನು, ಓ ಮಹರ್ಷಿಯೇ, ನೀವು ಯಾರೆಂದು ಹೇಳಿ ಮತ್ತು ನೀವು ಯಾವ ಕಾರಣಕ್ಕಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ? ಏಕೆಂದರೆ ನಿಮ್ಮ ಮುಖದ ಸೌಂದರ್ಯ ಅಥವಾ ಕಾಂತಿ ನೋಡಿದರೆ ನೀವು ಸಾಮಾನ್ಯ ಮಹರ್ಷಿಯಂತೆ ಕಾಣುವುದಿಲ್ಲ. ನಿನ್ನ ಆಗಮನದಿಂದ ನಮ್ಮ ರಾಜ್ಯವು ಖಂಡಿತವಾಗಿಯೂ ಸಮೃದ್ಧವಾಗುತ್ತದೆ ಎಂದು ಅವನು ಹೇಳುತ್ತಾನೆ. ನಂತರ ಮಹಾರಾಜ ಧರ್ಮಪಾಲನ ಆತ್ಮೀಯ ಆತಿಥ್ಯವನ್ನು ನೋಡಿ ಯಮಧರ್ಮರಾಜನು ಹೀಗೆ ಹೇಳುತ್ತಾನೆ, ಧರ್ಮಪಾಲ, ನೀನು ಸರಿಯಾಗಿ ಊಹಿಸಿದ್ದೀಯ. ನಾನು ಸಾಮಾನ್ಯ ಸನ್ಯಾಸಿಯಲ್ಲ, ನಾನು ಯಮಲೋಕದ ಆಡಳಿತಗಾರ. ನಿನ್ನ ಬಳಿಗೆ ಬರಲು ನಿಜವಾದ ಕಾರಣವೇನೆಂದರೆ ನಿನ್ನ ಪೂರ್ವಜರು ನಿನ್ನನ್ನು ಪ್ರಾರ್ಥಿಸಿದ್ದರಿಂದ ಇಂದು ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ. ಅಂದರೆ ಈಗ ನಿಮ್ಮ ಎಲ್ಲ ಪೂರ್ವಜರು ನಿಮ್ಮಿಂದಾಗಿ ತುಂಬಾ ಅತೃಪ್ತರಾಗಿದ್ದಾರೆ. ನೀವು ತೆಗೆದುಕೊಂಡ ನಿರ್ಧಾರದಿಂದ ನಿಮ್ಮ ಇಡೀ ರಾಜ್ಯವು ನಾಶವಾಗಲಿದೆ. ಏಕೆಂದರೆ ನಿಮಗೆ ಮಗನಿಲ್ಲದಿದ್ದರೆ ನಿಮ್ಮ ನಂತರ ನಿಮ್ಮ ರಾಜ್ಯ ಮತ್ತು ನಿಮ್ಮ ವಂಶಾವಳಿಯು ಸಹ ದುಃಖಕರವಾಗುವ ಸಾಧ್ಯತೆ ಇದೆ. ಅದರ ನಂತರ ನಿಮ್ಮ ವಂಶಾವಳಿಯಲ್ಲಿ ಯಾರು ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಮೋಕ್ಷವನ್ನು ಪಡೆಯಲು ಬಯಸುವ ಯಾವುದೇ ವ್ಯಕ್ತಿಗೆ ಖಂಡಿತವಾಗಿಯೂ ಮಗನಿರಬೇಕು. ಆಗ ರಾಜ ಹೇಳುತ್ತಾನೆ, ಓ ಯಮಧರ್ಮರಾಜ, ನೀವು ಹೇಳಿದ್ದನ್ನು ನಾನು ಒಪ್ಪುತ್ತೇನೆ. ಆದರೆ ಅಂತಹ ಶಾಸ್ತ್ರಗಳು ಒಬ್ಬ ಹೆಂಡತಿಯನ್ನು ಹೊಂದಿರುವಾಗ ಎರಡನೇ ಹೆಂಡತಿಯನ್ನು ಮದುವೆಯಾಗುವುದರಿಂದ ಏನು ಪಾಪ ಉಂಟಾಗುತ್ತದೆ ಎಂಬುದನ್ನು ವಿವರಿಸಿ. ಆದರೆ ಅವರು ಇನ್ನೊಬ್ಬ ಹೆಂಡತಿಯನ್ನು ಮದುವೆಯಾಗಲು ಮತ್ತು ಆ ಪಾಪವನ್ನು ಮುಚ್ಚಿಡಲು ಸಿದ್ಧನಿಲ್ಲ ಎಂದು ಹೇಳುತ್ತಾನೆ. ಏಕೆಂದರೆ ಅಂತಹ ಪಾಪವನ್ನು ಮಾಡುವ ಬದಲು ಮಗನಿಲ್ಲದೆ ಬದುಕುವುದು ನನಗೆ ಉತ್ತಮ ಎಂದು ಅವನು ಹೇಳುತ್ತಾನೆ. ಆಗ ಯಮಧರ್ಮರಾಜನು, ಓ ಧರ್ಮಪಾಲ, ನಿನ್ನ ಭಕ್ತಿಯನ್ನು ನೋಡಿ ನನಗೆ ನಿಜವಾಗಿಯೂ ಸಂತೋಷವಾಯಿತು. ಅದಕ್ಕಾಗಿಯೇ ಇಂದು ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಹೇಳಬೇಕೆಂದು ನಾನು ಭಾವಿಸುತ್ತೇನೆ. ಅಂದರೆ ಒಬ್ಬ ಪುರುಷ ಖಂಡಿತವಾಗಿಯೂ ಇನ್ನೊಬ್ಬ ಹೆಂಡತಿಯನ್ನು ಮದುವೆಯಾಗಬಹುದು. ಇದರಲ್ಲಿ ಯಾವುದೇ ಪಾಪವಿಲ್ಲ. ಅಂದರೆ ಇದನ್ನು ಯಾರು ಮಾಡಬಹುದು ಮತ್ತು ಯಾವ ಸಂದರ್ಭದಲ್ಲಿ ಅಂದರೆ ಒಬ್ಬ ಪುರುಷನ ಮೊದಲನೇ ಹೆಂಡತಿ ಅವನಿಗೆ ಎರಡನೇ ಹೆಂಡತಿಯನ್ನು ಮದುವೆಯಾಗಲು ಅನುಮತಿ ನೀಡಿದರೆ ಆ ಪುರುಷನು ಖಂಡಿತವಾಗಿಯೂ ಎರಡನೇ ಹೆಂಡತಿಯನ್ನು ಮದುವೆಯಾಗಬಹುದು. ಹೀಗೆ ಮಾಡುವುದರಲ್ಲಿ ಯಾವುದೇ ಪಾಪವಿಲ್ಲ. ಇದಲ್ಲದೆ ನಮ್ಮ ಧರ್ಮ ಗ್ರಂಥಗಳು ಹೇಳುವುದೇನೆಂದರೆ ಹೆಂಡತಿ ತನ್ನ ಗಂಡನಿಗೆ ಮಕ್ಕಳನ್ನು ನೀಡಲು ಸಾಧ್ಯವಾಗದಿದ್ದರೆ ಅಂತಹ ಗಂಡನು ತನ್ನ ಹೆಂಡತಿಯ ಅನುಮತಿಯನ್ನು ಪಡೆದು ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗಬಹುದು. ಗಂಡನು ಈ ರೀತಿ ಮದುವೆಯಾಗುವುದರಿಂದ ಯಾವುದೇ ಪಾಪವನ್ನು ಅನುಭವಿಸುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಯಮಧರ್ಮರಾಜನ ಮಾತುಗಳನ್ನು ಕೇಳಿದ ನಂತರ ಧರ್ಮಪಾಲನು ತುಂಬಾ ಸಂತೋಷ ಪಡುತ್ತಾನೆ. ಆಗ ಮಹಾರಾಜನು ಯಮಧರ್ಮರಾಜನಿಗೆ ಧನ್ಯವಾದ ಹೇಳುತ್ತಾನೆ. ಆಗ ಯಮಧರ್ಮರಾಜನು ಧರ್ಮಪಾಲನಿಗೆ ಆಶೀರ್ವಾದಿಸುತ್ತಾನೆ ಮತ್ತು ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ಅದಾದ ನಂತರ ಮಹಾರಾಜ ಧರ್ಮಪಾಲ ತನ್ನ ಪತ್ನಿ ಸುಕನ್ಯಾಳ ಬಳಿಗೆ ಹೋಗಿ ಅವಳನ್ನು ಕೇಳುತ್ತಾನೆ, ಮಹಾರಾಣಿ, ನಾನು ಎರಡನೇ ಹೆಂಡತಿಯನ್ನು ಮದುವೆಯಾಗಬೇಕೆಂದು ನೀವು ಬಯಸುತ್ತೀರಾ ಎಂದು ಕೇಳುತ್ತಾನೆ. ನಂತರ ಮಹಾರಾಣಿ ಸಂತೋಷದಿಂದ ನಾನು ನಿಮಗೆ ಮದುವೆಯಾಗಲು ಅನುಮತಿ ನೀಡುತ್ತೇನೆ ಎಂದು ಹೇಳುತ್ತಾಳೆ. ಇದರೊಂದಿಗೆ ಧರ್ಮಪಾಲ ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗುತ್ತಾನೆ. ಅದರ ನಂತರ ಅವರಿಗೆ ಸುಂದರವಾದ ಮಗ ಮತ್ತು ಮಗಳು ಜನಿಸುತ್ತಾರೆ. ಸ್ವರ್ಗದಲ್ಲಿರುವ ಅವರ ಎಲ್ಲ ಪೂರ್ವಜರು ತಮ್ಮ ಮಕ್ಕಳನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಅದೇ ರೀತಿ ಅವರು ಯಮಧರ್ಮರಾಜನಿಗೆ ಧನ್ಯವಾದ ಹೇಳುತ್ತಾರೆ. ಈ ರೀತಿಯಾಗಿ ಯಮಧರ್ಮರಾಜರು ಈ ಕಥೆಯ ಮೂಲಕ ನಾರದ ಮಹರ್ಷಿಯ ಅನುಮಾನವನ್ನು ಬಗೆಹರಿಸಿದರು. ಈ ಕಥೆಯ ಮೂಲಕ ನೀವು ನಿಮ್ಮ ಎಲ್ಲ ಅನುಮಾನಗಳನ್ನು ನಿವಾರಿಸಿಕೊಂಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.